यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಶುಭಾರಂಭ. ಮಾಶಿ ಮೂಲ ಪ್ರಯುಕ್ತ ಅನೇಕ ದೇವಸ್ಥಾನಗಳಲ್ಲಿ ಶ್ರೀ ಮಣವಾಳ ಮಾಮುನಿಯವರಿಗೆ ವಿಶೇಷ ಉತ್ಸವ. ದ್ವಾರಕಾಧೀಶನ ಶೃಂಗಾರ ಆರತಿ. ಈಗ ಸಮಾಚಾರದ ವಿವರಗಳು. MES ಎಜುಕೇಷನ್ ಸೊಸೈಟಿ ನಗರದ ಪ್ರಸಿದ್ಧ ಶೈಕ್ಷಣಿಕ ಸಂಸ್ಥೆ. ಇದರ ಅಡಿಯಲ್ಲಿ ಬರುವ MES ಕಾಲೇಜ್, MES ಕಿಶೋರ ಕೇಂದ್ರ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಅನೇಕ ದಶಕಗಳಿಂದ ಉತ್ತಮವಾದ ಶಿಕ್ಷಣ ನೀಡುತ್ತಾ ಪ್ರಸಿದ್ಧಿ ಪಡೆದ ಶಿಕ್ಷಣ ಸಂಸ್ಥೆ. MES ಕಾಲೇಜಿನ ಅಭಿವೃದ್ಧಿಗೆ ಅದರ ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್ MPL ಶಾಸ್ತ್ರಿ ಅವರ ಕೊಡುಗೆ ಅಪಾರ. ಈಗ ಮಲ್ಲೇಶ್ವರಂ ಎಜುಕೇಷನ್ ಸೊಸೈಟಿ ಅವರ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುತ್ತಿದೆ. ಅದೇ MES ಪ್ರೊಫೆಸರ್ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್. ಇದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಂಯೋಜಿತ ಸಂಸ್ಥೆ. ಇದನ್ನು ನಿನ್ನೆ ಸಂಜೆ ಪರಮಪೂಜ್ಯ ಶ್ರೀ GR ಸ್ವಾಮಿಗಳವರು ಉದ್ಘಾಟಿಸಿದರು. ಈ ಸಮಾರಂಭಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ S ಅಹಲ್ಯ ಅಧ್ಯಕ್ಷತೆ ವಹಿಸಿದ್ದರು. ಅವರು ಮಾತನಾಡುತ್ತಾ ನಮ್ಮ ಪುರಾತನ ಭಾರತೀಯ ಪರಂಪರೆಯ ಸಂಕ್ಷಿಪ್ತ ನೋಟವನ್ನು ನೀಡಿದರು. ಈ ರೀತಿಯ ಶಿಕ್ಷಣ ಕೇಂದ್ರಗಳು OSIS ಇದ್ದಂತೆ ಎಂತಹ ಸುನಾಮಿ ಬಂದರೂ ಇದನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಸುನಾಮಿ ಕ್ಷಣಿಕ, OSIS ನೀರು ಅವ್ಯಾಹತವಾಗಿ ಹರಿಯುತ್ತದೆ, ಅದು ಪರ್ಮನೆಂಟ್ ಎಂದರು. ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ತಮ್ಮ ಹಾಗೂ ಈ ಸಂಸ್ಥೆಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ MPL ಶಾಸ್ತ್ರಿಯವರ ಸಂಸ್ಕೃತ ಹಾಗೂ ಸಂಸ್ಕೃತಿಯ ಬೆಳವಣಿಗೆಯ ಕೊಡುಗೆಗಳನ್ನು ವಿವರಿಸಿದರು. ತಾವು ವ್ಯಾಸಂಗ ಮಾಡುತ್ತಿದ್ದಾಗ ಅಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಪ್ರಾರ್ಥನೆಯಾಗಬೇಕೆಂದು ಶ್ರೀ MPL ಶಾಸ್ತ್ರಿಯವರು ತಮ್ಮನ್ನು ಕರೆದು ಪ್ರಾರ್ಥನೆಯನ್ನು ಪ್ರಾರಂಭಿಸಲು ಆದೇಶ ನೀಡಿದ್ದನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಹಲ್ಯ ಅವರ ಸಾರಥ್ಯದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡುತ್ತಿರುವ ಅನೇಕ ಕಾರ್ಯಕ್ರಮಗಳನ್ನು ಪ್ರಶಂಸಿಸಿದರು. ಈ ವೇದಿಕ್ ಸ್ಟಡೀಸ್ ಸಂಸ್ಥೆಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹಯೋಗ ಹಾಗೂ ಸಹವರ್ತಿಯಾಗಿ ಸಿಕ್ಕಿರುವುದು ಅತ್ಯಂತ ಸಂತಸದ ಸಂಗತಿ ಎಂದು ಶ್ಲಾಘಿಸಿದರು. ಈ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ S ರಾಮದಾಸ್, ಸೆಂಟರ್ನ ನಿರ್ದೇಶಕರಾದ ಡಾಕ್ಟರ್ ಪದ್ಮಜಾ, ಶ್ರೀ TT ಶ್ರೀನಿವಾಸನ್, ಡಾಕ್ಟರ್ ಹರಿಪ್ರಸಾದ್ ಮುಂತಾದವರು ಭಾಗವಹಿಸಿದ್ದರು. ಬರುವಾಗ ಹೇಳಿದ್ರು ಈ ಸಂಸ್ಕೃತಿ ಉಳಿಬೇಕು, ಸಂಸ್ಕೃತ ಉಳಿಬೇಕು. ಅವತ್ತು ಹೇಳಿದ ಮಾತು ನೋಡಿ, ಅವರ ಕನಸು ಇವತ್ತು MES MPL ಶಾಸ್ತ್ರಿ ವೇದಿಕ್ ಸ್ಟಡೀಸ್ನಲ್ಲಿ ಇವತ್ತಿದ್ದು ಶುಭಾರಂಭ. ಅವರ ಕನಸು ನನಸಾಗಿದೆ. ನಮ್ಮ ಶಿಕ್ಷಕರಿಗೂ ಅಂಥ ಬಾಂಧವ್ಯ. ಅವರು ಸಂಸ್ಕೃತದ ಅಧ್ಯಾಪಕರು, ಪ್ರಾಧ್ಯಾಪಕರು, ಪ್ರಿನ್ಸಿಪಾಲ್ ಆದರು. ಅದು ಏನೋ ಒಂದು ನಂಟು ನಮಗೂ ಅವರು. ನಾನು ಹೋದ ವಾರ ಹೋಗಿ ಅವರ ಒಂದು ಮನೆಗೆ ಹೋಗಿ ಅವರನ್ನ. ಇಂದು ಶುಕ್ರವಾರ ಅನೇಕ ದೇವಸ್ಥಾನಗಳಲ್ಲಿ ತಾಯಾರ್ ನಾಚಿಯಾರ್ ಅವರಿಗೆ ಅಭಿಷೇಕ ನಡೆದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಮೇಲುಕೋಟೆಯಲ್ಲೂ ಸಹ ಇಂದು ಶ್ರೀ ಯದುಗಿರಿ ನಾಚಿಯಾರ್ ಅವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಭಗವನ್ನಾರಾಯಣಾಭಿಮತಾನುರೂಪ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲಾದ್ಯನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಃ
ಶರಣಮಹಂ ಪ್ರಪದ್ಯೆ. ಮಾಶಿ ಮೂಲ ನಕ್ಷತ್ರದ ಪ್ರಯುಕ್ತ ಮಾಯಾವರ ಸಮೀಪದ ಸಿರಿಪುಲಿಯೂರ್ ದಿವ್ಯಕ್ಷೇತ್ರದಲ್ಲಿ ಶ್ರೀ ಮನವಾಳ ಮಾಮುನಿಯವರಿಗೆ ವಿಶೇಷ ಅಭಿಷೇಕ ನಡೆದು ನಂತರ ಪುರಪ್ಪಾಡಾಗಿ ತಿರುವೀದಿ ಉತ್ಸವ ನಡೆಯಿತು. ಜಯನಗರದ ಆಂಡಾಳ್ ರಂಗಮನ್ನಾರ್ ಸನ್ನಿಧಿಯಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಇಂದು 2ನೆಯ ಉತ್ಸವ. ಅದರ ಪ್ರಯುಕ್ತ ಶ್ರೀ ರಂಗಮನ್ನಾರ್ ಅವರಿಗೆ ಹಂಸವಾಹನ ನಡೆಯಿತು. ಅದರ ಒಂದು ದಿವ್ಯ ದರ್ಶನ ಈಗ ಮಾಡೋಣ. ದಾಸನ ಮಾಡಿಕೋಯನ್ನ, ದಾಸನ ಮಾಡಿಕೋಯನ್ನ, ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸ. ಈಗ ಒಂದು ಪುಟ್ಟ ವಿರಾಮ. என ஜீவாத்மாவானவன் பரமாத்மாவான பகவானுக்கே அடிமைப்பட்டவன் என்கிற அந்த முக்கியமான அர்த்தம் திருமந்திரத்திலே தெரிவிக்கப்படுகிறபடியினாலே அது ஸ்வஜானம் என்று பார்த்தோம். அடுத்தது பிராப்பிய ஞானம் எதுன்னு கேட்டால் நாம் அடைய வேண்டிய பலம் என்ன என்னால் பெருமானும் பிராட்டியுமான சேர்த்தியிலே அவர்கள் இருவருடைய ஆனந்தத்திற்காக செய்யப்படுகிற கைங்கரியம் என்று இதுதான் நாம் அடைய வேண்டிய பலம். அது துவயத்தினுடைய உத்தரகண்டத்திலே தெரிவிக்கப்பட்டிருக்கிறது. ஆகையினாலே அடையப்படுகிற பலம் என்ன அப்படின்றத தெரிஞ்சுக்கிட்டோம். சரி, இப்போ இதை அடையிறதுக்கு என்ன வழி அப்படின்னு கேட்டால் அந்த வழியானது சரமஸ்லோகத்திலே தெரிவிக்கப்படுகிறது. அதாவது பகவானே உபாயம், அவனைத் தவிர வேறொன்றும் உபாயம் அல்ல என்பது அது சரமஸ்லோகத்திலே தெரிவிக்கப்படுகிறதினாலே பிராபக ஞானம் அதிலே முக்கியமாக சொல்லப்படுகிறது என்று இப்படி சொல்லலாம். ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶುಕ್ರವಾರದ ಪ್ರಯುಕ್ತ ಗುಜರಾತಿನ ದ್ವಾರಕಾದಲ್ಲಿ ದ್ವಾರಕಾಧೀಶನಾದ ಶ್ರೀಕೃಷ್ಣನಿಗೆ ವಿಶೇಷ ಶೃಂಗಾರ ಆರತಿ ನಡೆಯಿತು. ಚಪ್ಪನ್ ಭೋಗ್ ಪ್ರಸಾದ ನಿವೇದನ ಸಹ ಈ ಸಂದರ್ಭದಲ್ಲಿ ನಡೆಯಿತು. ಅದರ ಒಂದು ದಿವ್ಯ ದರ್ಶನ ಈಗ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಮಾಶಿ ತಿರುಮೂಲದ ಪ್ರಯುಕ್ತ ನಿನ್ನೆ ಮೇಲುಕೋಟೆಯಲ್ಲಿ ಶ್ರೀ ಶೆಲ್ವಪಿಳ್ಳೆ ಅವರಿಗೆ ಮಣವಾಳ ಮಾಮುನಿ ಸನ್ನಿಧಿಗೆ ಉತ್ಸವ ನಡೆದು ಗೋಷ್ಠಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಶ್ರೀ ಮನವಾಳ ಮಾಮುನಿಯವರಿಗೆ ವಿಶೇಷ ಮರ್ಯಾದೆ ನಡೆದು ಗೋಷ್ಠಿ ಶಾತುಮೊರೆ ನೆರವೇರಿತು. ಶೈಲೇಶ ದಯಾ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಮಾಶಿ ತಿರುಮೂಲದ ಪ್ರಯುಕ್ತ ವಾನಮಾಮಲೆ ದಿವ್ಯ ದೇಶದಲ್ಲಿ ಶ್ರೀ ಮನವಾಳ ಮಾಮುನಿಯವರಿಗೆ ಪ್ರಾಕಾರ ಉತ್ಸವ ನಡೆದು ಗೋಷ್ಠಿ ಶಾತುಮೊರೆ ನಡೆಯಿತು. ಅದರ ಒಂದು ದಿವ್ಯ ದರ್ಶನ ಈಗ.
ನವತಿರುಪತಿಯಲ್ಲಿ ಒಂದು ದಿವ್ಯ ದೇಶವಾದ ಶ್ರೀ ತಿರುಪುಳಿಯಂಗುಡಿ ದಿವ್ಯ ದೇಶದಲ್ಲಿ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ಇಂದು 2ನೇ ದಿನ ಶ್ರೀ ಕಾಂಚನವೇಂದರ್ ಪೆರುಮಾಳ್ ಅವರಿಗೆ ಪುರ್ಪಾಡಾಗಿ ಉತ್ಸವ ನಡೆಯಿತು. ಅದರ ಒಂದು ಸೇವೆ ಈಗ ನಿಮಗಾಗಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಅವರ ಸಹಯೋಗದೊಂದಿಗೆ ಶಿವತತ್ವ ರತ್ನಾಕರದ ಬಗ್ಗೆ ರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸಿತ್ತು. ಈ ಸಮ್ಮೇಳನ ಇಂದು ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆಯಿತು. ಈ ಸಮ್ಮೇಳನದಲ್ಲಿ ಅನೇಕ ವಿದ್ವಾಂಸರು ತಮ್ಮ ಪ್ರಬಂಧವನ್ನು ಮಂಡಿಸಿದರು. ನಾದಾಮೃತ ಕಲಾದೀಪ ಸಂಸ್ಥೆ 15ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸ್ವರ ಮಯೂರ ಎಂಬ ಸಂಗೀತ ಮತ್ತು ನೃತ್ಯ ಉತ್ಸವವನ್ನು ಏರ್ಪಡಿಸಿದೆ. ಇದು ಮಾರ್ಚ್ 14 ಮತ್ತು 15ರಂದು ನಗರದ NR ಕಾಲೋನಿಯಲ್ಲಿರುವ ಪತ್ತಿ ಸಭಾಂಗಣದಲ್ಲಿ ನಡೆಯಲಿದೆ. ನಾದಾಮೃತ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಳೆ ಸಂಜೆ ನಮ್ಮ ಪರಮಪೂಜ್ಯ ಶ್ರೀ GR ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ ಕೋರಲಾಗಿದೆ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಕಾಳಿಯೂರ್ ಡಿ ಶ್ರೀವಲ್ಲಭನ್ ಸ್ವಾಮಿಯವರಿಂದ ತಿರು ಇರುತ್ತಂನ 91ರಿಂದ 95 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಶನಿವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ಭಾನುವಾರ ಏಕಾದಶಿ ಆಚರಣೆ ಹಾಗೂ ಸರ್ವತ್ರ ಏಕಾದಶಿ, ಉತ್ತರಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ.